ಗರ್ವಾಪ್ಸಿಯಾದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗ ಶೆಟ್ಟರ್ ಮುಂದೆ ಸವದಿನ ಯಾರು? ಬಿಜೆಪಿಯಲ್ಲಿ ಶುರುವಾಯಿತು ಆಪರೇಷನ್ ಕಮಲ. ಲೋಕಸಭೆ ಸಮರ ಗೆಲ್ಲಲು ರಾಜಕೀಯ ಪಕ್ಷಗಳು ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾನೆ ಇದೆ. ಮತಗಳ ಲೆಕ್ಕಾಚಾರವನ್ನ ಹಾಕಿ ರಣತಂತ್ರವನ್ನ ಹೂಡ್ತಾನೆ ಇದೆ. ಇದಕ್ಕೆ ಭಾಗವಾಗಿ ಬಿಜೆಪಿಯ ಪಕ್ಷವನ್ನ ತೊರೆದಂತಹ ನಾಯಕರಿಗೆ ಗಾಳವನ್ನ ಹಾಕ್ತಾ ಇದೆ. ಅಂದ್ರೆ ಬಿಜೆಪಿ ಪಕ್ಷವನ್ನ ತೊರೆದು ಬೇರೆ ಪಕ್ಷಕ್ಕೆ ಹೋಗಿರುವ ನಾಯಕರುಗಳಿಗೆ ಗಾಳವನ್ನ ಹಾಕ್ತಾ ಇದೆ. ಕಮಲವನ್ನ ತೊರೆದು ಕೈಯನ್ನ ಹಿಡಿದಿರುವಂತಹ ಲಿಂಗಾಯತ ನಾಯಕರನ್ನ ವಾಪಸ್ ಕರೆತರಲು ದಳಪತಿ ಮೂಲಕ ದಾಳವನ್ನ ಉರುಳಿಸಲಾಗಿದೆ. ಇದಕ್ಕಾಗಿ ಕರ್ನಾಟಕ ಪ್ರಮುಖ ಲೀಡರ್ಗಳನ್ನ ವಾಪಸ್ ತರುವ ಕೆಲಸ ಮಾಡಿದ್ದು ಇದೀಗ ಜಗದೀಶ್ ಶೆಟ್ಟರ್ ಅನ್ನ ವಾಪಸ್ ಕರೆತರಲು ಮುಂದಾಗಿದ್ದಾರೆ. ಇದರ ಭಾಗವಾಗಿ ಇಂದು ದೆಹಲಿಗೆ ಭೇಟಿಯನ್ನ ನೀಡಿದ್ದು ಬಿಜೆಪಿಯನ್ನ ಸೇರಿದ್ದಾರೆ. ಅಮಿತ್ ಶಾರನ್ನ ಭೇಟಿಯಾದ ಇವರು ಮತ್ತೆ ಬಿಜೆಪಿಯನ್ನ ಸೇರಿದ್ದಾರೆ. ಬಿಎಸ್ವೈ ಮತ್ತು ವಿಜೇಂದ್ರ ಜೊತೆಗೆ ದೆಹಲಿಗೆ ಬಂದಂತಹ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ಸೇರಿಕೊಂಡಿದ್ದಾರೆ. ನಾನು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ಮೋದಿಯವರ ನಾಯಕತ್ವ ನನಗೆ ಇಷ್ಟವಾಗಿದೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಜಗದೀಶ್ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಬಿಜೆಪಿಯನ್ನ ತೊರೆದಿರುವಂತಹ ನಾಯಕರಾಗಿದ್ದಾರೆ. ಕೈ ಹಿಡಿದು ವಿಧಾನಸಭಾ ಅಖಾಡದಲ್ಲಿ ವಿರೋಚಿತ ಸೋಲನ್ನ ಕಂಡ ಲಿಂಗಾಯತ ಲೀಡರ್ ಇವರು. ಇದೀಗ ಕಾಂಗ್ರೆಸ್ನ ಪಾಳೆಯದ ವಿಧಾನ ಪರಿಷತ್ ಸದಸ್ಯ ಆದ್ರೀಗ ಲೋಕಕಥನ ಕಣದಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಮರಳಿ ಗೂಡು ಸೇರುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಮಾರ್ಧನಿಸ್ತಾ ಇದೆ. ಲೋಕಸಭಾ ಸಮರಕ್ಕೆ ಲಿಂಗಾಯತರ ಮತಗಳ ಮರು ಕ್ರೋಢೀಕರಣಕ್ಕೆ ಬಿಜೆಪಿ ಕೈ ಹಾಕಿದೆ. ಈ ನಿಟ್ಟಿನಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರನ್ನ ವಾಪಸ್ ಪಕ್ಷಕ್ಕೆ ಕರೆತರಲು ಹೈಕಮಾಂಡ್ ತಯಾರಿಯನ್ನ ನಡೆಸಿದೆ. ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿರುವಂತಹ ಜಗದೀಶ್ ಶೆಟ್ಟರ್ ಗರ್ವಾಪ್ಸಿ ಮಾಡಲು ಬಿಜೆಪಿ ಹೈ ನಾಯಕರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಾಸ್ಕ್ ಒಂದನ್ನ ನೀಡಿದ್ರು ಅಂತ ತಿಳಿದು ಬಂದಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಪಡೆ ಗಾಳವನ್ನ ಎಚ್ಡಿಕೆ ಮೂಲಕ ಗಾಳವನ್ನ ಹಾಕಿಸಿದೆ ಬಿಜೆಪಿ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಉನ್ನತ ಸ್ಥಾನವನ್ನ ನೀಡಿ ಪಕ್ಷಕ್ಕೆ ಕರೆತರಲು ರಣತಂತ್ರವನ್ನ ರೂಪಿಸಲಾಗಿದೆ ಅಂತ ಹೇಳುತ್ತಾ ಇದೆ. ಈ ಮೂಲಕ ಉತ್ತರ ಕರ್ನಾಟಕದ ಮತಗಳ ಮೇಲೆ ಬಿಜೆಪಿ ಕಣ್ಣನ್ನ ಇಟ್ಟಿದೆ ಅನ್ನೋದಂತೂ ಸತ್ಯವಾದ ಮಾತಾಗಿದೆ. ಈ ಮೂಲಕ ವಿಧಾನಸಭೆಯ ಸೋಲಿನ ಉತ್ತರ ಕಂಡುಕೊಳ್ಳಲು ಮುಂದಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಯಾವುದೇ ಉತ್ತಮ ಸ್ಥಾನವನ್ನ ಇರಲಿಲ್ಲ. ಹೀಗಾಗಿ ಮಾಜಿ ಸಚಿವ ವಿ ಸೋಮಣ್ಣ ಅವರನ್ನ ಮನವೊಲಿಸಿದ ರೀತಿಯಲ್ಲೇ ಜಗದೀಶ್ ಶೆಟ್ಟರ್ ಅನ್ನ ಮನವೊಲಿಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಅಲ್ಲದೆ ಉನ್ನತ ಸ್ಥಾನವನ್ನ ನೀಡಿ ಪಕ್ಷಕ್ಕೆ ಕರೆತರಲು ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕರ ಗರ್ವಾಪ್ಸಿ ಮಾಡಿಸಲು ದಳಪತಿ ಹಾಗೂ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಟಾಸ್ಕ್ ಅನ್ನ ನೀಡಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಜೊತೆಗೆ ರಾಜ್ಯದ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಶೆಟ್ಟರ್ಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನ ನೀಡಬಹುದು. ಶೆಟ್ಟರ್ ಗೆದ್ರೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ನೀಡುವ ಆಫರ್ ಕೊಡಲು ಬಿಜೆಪಿ ಮುಂದಾಗಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಒಟ್ಟಾರೆ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ ಮತ್ತೆ ತಮ್ಮತ್ತ ಸೆಳೆಯಲು ಕೇಸರಿ ಪಡೆ ರಣತಂತ್ರವನ್ನೇ ರೂಪಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಆಗಿದ್ದ ತಪ್ಪನ್ನ ಸರಿಪಡಿಸಲು ಮುಂದಾಗಿದೆ. ಬಿಜೆಪಿಯ ಪ್ಲಾನ್ಗೆ ದಳಪತಿ ಕೈ ಜೋಡಿಸೋ ಸುದ್ದಿ ಹಬ್ತಾ ಇದೆ. ಆದ್ರೀಗ ಬಿಜೆಪಿಯ ಆಫರ್ ಅನ್ನ ಶೆಟ್ರು ಒಪ್ತಾರಾ? ಲೋಕಸಭಾ ಚುನಾವಣೆಯ ವೇಳೆಗೆ ಮತ್ತೆ ಗೂಡಿಗೆ ಮರಳಿ ಬರ್ತಾರಾ ಅನ್ನೋದನ್ನ ಕಾಲವೇ ಉತ್ತರ ಕೊಡಬೇಕಾಗಿದೆ.